ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ. ಕೇಸ್ನಲ್ಲಿ ಪವಿತ್ರ ಗೌಡ ಅವರನ್ನು A1 ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನ ಸಾಯಿಸಲು ಪ್ರಚೋದನೆ ನೀಡಿದ್ದೆ ಪವಿತ್ರ ಗೌಡ. ಆಕೆ ಹೇಳಿದ್ದಕ್ಕೆ ನಾವು ಹಲ್ಲೆ ಮಾಡಿದ್ದೇವೆ ಅಂತ ಇತರ ಆರೋಪಿಗಳ ಹೇಳಿಕೆ. 231 ಸಾಕ್ಷಿದಾರರು 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 17 ಆರೋಪಿಗಳ ವಿರುದ್ಧ ಕೇಸ್. ದರ್ಶನ್ ಮತ್ತು ಗ್ಯಾಂಗ್ಗೆ ಶುರುವಾಯಿತು ಭೀತಿ. ಎಷ್ಟು ಸಾಕ್ಷಿಗಳು, ಏನು ಅಂಶ ಇದೆ ಅನ್ನೋ ಬಗ್ಗೆ ದಾಸ ಚರ್ಚೆ. ಚಾರ್ಜ್ ಶೀಟ್ ಕುರಿತು ಹೆಂಡತಿ ಜೊತೆ ಮಾತನಾಡಿದ್ರ. ಒಟ್ಟು 5 ನಿಮಿಷಗಳ ಕಾಲ ಪತ್ನಿ ಜೊತೆ ಮಾತನಾಡಿರುವ ದರ್ಶನ್. ಅತ್ತ ಬೇಲ್ ರಿಜೆಕ್ಟ್ ಆಗಿ ಟೆನ್ಷನ್ನಲ್ಲಿರುವ ಪವಿತ್ರ ಗೌಡ ನೆನೆದು ಪುತ್ರಿಯ ಭಾವುಕ ಪೋಸ್ಟ್. ನಿನ್ನನ್ನು ತಾಯಿಯಾಗಿ ಪಡೆಯುವುದಕ್ಕೆ ಪುಣ್ಯ ಮಾಡಿದ್ದೀನಿ ಅಂತ ಪುತ್ರಿ ಖುಷಿ ಪೋಸ್ಟ್. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಾಯಿಯ ಬಗ್ಗೆ ಬರೆದುಕೊಂಡಿದ್ದಾರೆ. ಮಲಯಾಳಂ ಚಿತ್ರರಂಗದಲ್ಲಿ ಹೇಮಾ ಸಮಿತಿ ವರದಿ ಸಲ್ಲಿಕೆ ಆದ ನಂತರ ಕನ್ನಡ ಚಿತ್ರರಂಗದಲ್ಲೂ ತನಿಖೆ ಆಗಬೇಕು ಎಂದು ಹಲವರಿಂದ ಅಭಿಪ್ರಾಯ ವ್ಯಕ್ತ. ಇದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಫೈರ್ ಸಂಸ್ಥೆ ಪತ್ರ ಬರೆದಿದೆ. ಫೈರ್ ಸಂಸ್ಥೆಯ ಮೂಲಕ 153 ಜನರು ಕನ್ನಡ ಚಿತ್ರರಂಗದಲ್ಲಿಯೂ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದ್ದಾರೆ.